ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಮೀಶೋಯಿಂದ ಒಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಅಂದರೆ ಕಿಚನ್ಗೆ ಬೇಕಾಗಿರೋಂಥದ್ದು, ತುಂಬ ಯೂಸ್ಫುಲ್ ಆಗೋಂಥದ್ದು, ಹಾಗೆಯೇ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋಂಥದ್ದು. ಹಾಗಾಗಿ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಆಫೀಸಿಂದ ಬಂದ ತಕ್ಷಣ ಪ್ರಾಡಕ್ಟ್ ಬಂತು. ಇನ್ನೂ ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಹಾಗೆಯೇ ವಿನಯ್ ಒಂದು ಚಾಕ್ಲೇಟ್ ಕೊಟ್ಟ. ಸೊ ಚಾಕ್ಲೇಟ್ ತಿಂದ್ಕೊಂಡು ಹಾಗೆಯೇ ಓಪನ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದೇನಪ್ಪ ಅಂತಂದರೆ ಕಿಚನ್ ರ್ಯಾಕ್ ಅಥವಾ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು. ಇದು ಯಾವ ಥರ ಬರುತ್ತೆ, ಫಸ್ಟ್ ಇದನ್ನು ನೋಡಿದ ತಕ್ಷಣ ನನಗೆ ಐಡಿಯಾನೇ ಬರಲಿಲ್ಲ. ಏನಪ್ಪ ಈ ಥರ ಬಂದಿದೆ, ಹೇಗೆ ಇದನ್ನು ಫಿಕ್ಸ್ ಮಾಡೋದು, ಯಾವ ಥರ ಅಂತ ಏನೂ ಸರಿಯಾಗಿ ನನಗೂ ಗೊತ್ತಾಗಲಿಲ್ಲ. ಆಮೇಲೆ ಇದನ್ನೆಲ್ಲ ಸರಿ ಓಪನ್ ಮಾಡೋಣ ಅಂತ ಓಪನ್ ಮಾಡಿದ್ವಿ. ಇದು ಬಂದ್ಬಿಟ್ಟು ವುಡ್ದು. ಹಾಗೆ ಕಿಚನಲ್ಲಿ ತುಂಬಾ ಸ್ಪೇಸ್ ಉಳಿಸುತ್ತೆ ಅಂತಲೂ ಹೇಳ್ಬೋದು. ಸೊ ನಮಗೆಲ್ಲ ನಾನ್ ಮಾಡ್ಯುಲರ್ ಕಿಚನ್ಸ್ ಅಲ್ವಾ. ಸೊ ನಾನ್ ಮಾಡ್ಯುಲರ್ ಕಿಚನ್ಗೆ ಯಾರಿಗೆಲ್ಲ ಇರುತ್ತೆ ಅವ್ರಿಗಂತೂ ಒಂದು ಬೆಸ್ಟ್ ಯೂಸ್ ಅಂತಲೇ ಹೇಳ್ಬೋದು. ಇದು ಎಷ್ಟು ಸ್ಪೇಸ್ ಉಳಿಯುತ್ತೆ, ಹಾಗೆಯೇ ಎಷ್ಟೊಂದು ಐಟಮ್ಸ್ ನಾವು ಇದರಲ್ಲಿ ಇಡ್ಬೋದು ಗೊತ್ತಾ. ಸೊ ನೋಡಿ, ಈ ಥರ ವುಡ್ದು ಈ ಥರ ಪೀಸ್ ಬರುತ್ತೆ. ಹಾಗೆಯೇ ಇದಕ್ಕೆ ಸ್ಕ್ರೂಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಫಿಕ್ಸ್ ಮಾಡ್ಕೋಬೇಕಷ್ಟೇ. ಆಮೇಲೆ ಫಸ್ಟ್ ಸ್ಟಾರ್ಟಿಂಗ್ ನನಗೆ ಗೊತ್ತಾಗಲಿಲ್ಲ ಯಾವ ಥರ ಇದನ್ನ ಫಿಕ್ಸ್ ಮಾಡ್ಕೊಳ್ಳೋದು ಅಂಥೇಳಿ. ಆಮೇಲೆ ಯೂಟ್ಯೂಬಲ್ಲಿ ವಿಡಿಯೋನ ನೋಡಿದ್ವಿ. ಸೊ ನೋಡಿದ್ಮೇಲೆ ಒಂದು ಐಡಿಯಾ ಬಂತು, ಓಕೆ ಈ ಥರ ಫಿಕ್ಸ್ ಮಾಡಬೇಕು ಅಂತ ಹೇಳಿ. ಆಮೇಲೆ ಸರಿ ಆಯಿತು ಅಂತ ಹೇಳಿ ಎಲ್ಲ ಎತ್ತಿಟ್ಬಿಟ್ಟು ವಿನಯ್ ಫಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ನಾನೇ ಫಿಕ್ಸ್ ಮಾಡ್ತೀನಿ. ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ವಿನಯ್ ಇಲ್ಲ, ಇದು ಯಾವ ಥರ ಬರುತ್ತೆ ನೋಡೋಣ, ನಾನೇ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿ ಅವನೇ ಫಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಫೈನಲಿ ಅವನೇ ಪೂರ್ತಿಯಾಗಿ ಎಲ್ಲದನ್ನು ಫಿಕ್ಸ್ ಮಾಡಿಕೊಟ್ಟ. ನನಗಂತೂ ಖುಷಿ ಆಯಿತು. ಹಾಗೆ ನಾನು ಇದನ್ನು ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಟೈಮ್ ಇರಲಿಲ್ಲ, ನೈಟ್ ಬೇರೆ ಆಗಿತ್ತು. ಆಮೇಲೆ ವಿನಯ್ ಇಲ್ಲ ಮಮ್ಮಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಇಂಟ್ರೆಸ್ಟ್ ತೊಗೊಂಡು ಫಿಕ್ಸ್ ಎಲ್ಲ ಮಾಡ್ತಿದ್ದಾನೆ. ಸೊ ಈ ರೀತಿ ಸ್ಕ್ರೂಗಳು ಕೊಟ್ಟಿರ್ತಾರೆ. ಹಾಗೆಯೇ ಒಂದು 4 ಸ್ಟೆಪ್ಸ್ ಇರುತ್ತೆ ಇದು. ಆ 4 ಸ್ಟೆಪ್ಸ್ಗೂ ಈ ಥರ ಸ್ಕ್ರೂಸ್ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಾವು ಫಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಅದೇ ಹೇಳ್ತಾರಲ್ಲ, ಕಲಿಯೋವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅನ್ನೋ ಹಾಗೆ. ಇದನ್ನು ಫಸ್ಟು ನೋಡಿದಾಗ ಏನಂದರೆ ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ಗೊತ್ತಾದಮೇಲೆ ಈಸಿ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಕಷ್ಟಪಡಬೇಕಷ್ಟೇ ಇದನ್ನು ಫಿಕ್ಸ್ ಮಾಡೋದಕ್ಕೆ. ಸ್ವಲ್ಪ ಟೈಟಾಗಿ ಫಿಕ್ಸ್ ಮಾಡಬೇಕಾಗತ್ತೆ. ಫಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕ್ರ್ಯಾಕ್ ಬಿಡೋ ಥರ ಅನಿಸುತ್ತೆ ಒಂದೊಂದು ಸಲ. ಬಟ್ ನೋಡಿಕೊಂಡು ಟೈಟ್ ಮಾಡಬೇಕಾದ್ರೆ ನೀಟಾಗಿ ಫಿಕ್ಸ್ ಮಾಡ್ಕೊಬೇಕಷ್ಟೇನೆ. ಬಟ್ ನನಗಂತೂ ತುಂಬಾ ಖುಷಿ ಆಯಿತು. ಇದೆಲ್ಲ ಫಿಕ್ಸ್ ಮಾಡಿದ ಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ನೋಡೋಣ. ಸೊ ಇದೆಲ್ಲ ಫಿಕ್ಸ್ ಆಗಿದೆ. ಇವಾಗ ನೋಡಿ ಈ ಥರ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಸೊ ನೋಡಿ, ಇಲ್ಲಿ ಕೆಳಗಡೆ ರೋ ಏನಿದೆ, ಇಷ್ಟು ದೊಡ್ಡ ಬಾಟಲ್ ಇಡ್ಬೋದು. ಅಂದರೆ 1 kg ಆಗೋಷ್ಟು ಒಂದು ಬಾಟಲ್ ಇದು. ಸೊ ಈ ಬಾಟಲ್ಲು ಇಡ್ಬೋದು. ಹಾಗೆಯೇ ಇಲ್ಲಿ ಸೆಕೆಂಡ್ ರ್ಯಾಕಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಚಿಕ್ಕ ಐಟಮ್ಸ್ ಇರೋಂಥದ್ದು, ಒಂದು 1/4 kg, ಅರ್ಧ kg ಇಡ್ಸುತ್ತಲ್ಲ ಬಾಟಲ್ಗಳು, ಆ ಬಾಕ್ಸ್ನ ಇಡ್ಬೋದು. ಮೇಲ್ಗಡೆನೂ ಅಷ್ಟೇ 1-1.5 kg ಬಾಟಲ್ಸ್ನ ಇಟ್ಕೋಬೋದು ಆರಾಮಾಗಿ. ಅದಕ್ಕೆ ನಾನು ವಿತ್ ಸೈಜ್ ತೋರಿಸ್ತಾಯಿದ್ದೆ. ಅಂದರೆ ನಿಮಗೂ ಇದು ಯೂಸ್ ಆಗ್ಬೋದು, ನಿಮ್ಮ ಮನೆಯಲ್ಲಿ ಕೂಡ ತುಂಬ ಸ್ಪೇಸ್ ಸೇವ್ ಆಗ್ಬೋದು ಅಂತ. ನಾನು ತುಂಬ ಹುಡುಕ್ತಾ ಇದ್ದೆ ಯಾವ ಥರ ಸ್ವಲ್ಪ ಸ್ಪೇಸ್ ಸೇವಿಂಗ್ ಆಗಿರಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು ಅಂತ ಹೇಳಿ. ಹಾಗೆ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗಬೇಕು ಅಂತ. ಫ್ರೆಂಡ್ಸ್, ಇದ್ರ ಪ್ರೈಸ್ ಬಂದುಬಿಟ್ಟು ನಾನು ತಗೊಂಡಿದ್ದು 298ಗೆ ತೊಗೊಂಡೆ. ಸೊ 298 ತುಂಬ ವರ್ತ್ ಅಂತಲೇ ಅನ್ನಿಸ್ತು. ಹಾಗಾಗಿ ಇದನ್ನು ಬುಕ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಯಾಕಂದರೆ ಇದು ವುಡ್ಡದ್ದು ಬೇರೆ ಅಲ್ವಾ. ಸೊ ಹಾಗಾಗಿ ಎಷ್ಟು ರೇಟ್ ಇರುತ್ತೋ ಏನೋ ಅಂತ ಅಂದ್ಕೊಂಡು. ಬಟ್ ಬೇರೆ ಬೇರೆ ವೆಬ್ಸೈಟಲ್ಲಿ ಇನ್ನೂ ರೇಟ್ ಜಾಸ್ತಿನೇ ಇದೆ. ಸೊ ಅದಾದಮೇಲೆ ಈಗ ಕಿಚನ್ಗೆ ಇನ್ನೂ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ. ಇದು ಬಂದುಬಿಟ್ಟು ಗ್ರೈಂಡಿಂಗ್ ಸ್ಟೋನು. ಸೊ ಗ್ರೈಂಡಿಂಗ್ ಸ್ಟೋನ್ ಅಂತಂದರೆ ನೋಡಿ ಈ ಥರ ಬರುತ್ತೆ. ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇದು ಕೂಡ ಕಿಚನ್ಗೆ ತುಂಬಾ ಯೂಸ್ ಆಗುವಂಥ ಒಂದು ಪ್ರಾಡಕ್ಟು. ಆ್ಯಕ್ಚುಲಿ ನಮ್ಮ ಮನೆಗಳಲ್ಲೆಲ್ಲ ಒಂದು ರೌಂಡಿಗಿರೋ ಅಂಥದ್ದು ಇರುತ್ತೆ ಅಲ್ವಾ. ಅದರಲ್ಲಿ ಏನು ಅಂತಂದರೆ ಚಿಕ್ಕದಾಗಿ ನಾವು ಚಟ್ನಿ ಏನಾದರೂ ರುಬ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಏನಾದರೂ ಜಜ್ಕೋಬೇಕು ಅಂತಂದ್ರೆಲ್ಲನೂ ಅದ್ರಲ್ಲಿ ಕಷ್ಟ ಆಗುತ್ತೆ, ಮಾಡ್ಕೊಳಕ್ಕಾಗಲ್ಲ. ಏನಿದ್ರೂ ಪುಡಿ ಅಷ್ಟೇ ಅದರಲ್ಲಿ ಮಾಡ್ಕೋಬೋದು ನಾವು.
ಬಟ್ ಈ ಒಂದು ಗ್ರೈಂಡಿಂಗ್ ಸ್ಟೋನ್ ಏನಿದೆ ಅಲ್ವಾ, ಇದರಲ್ಲಿ ನಾವು ಚಟ್ನಿ ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ಚಟ್ನಿ ಹಾಗೆ ಏನಾದರೂ ಜಜ್ಕೋಬೇಕು ಅಂತಂದಾಗ, ಈ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ತಿಂತಾಯಿದ್ವಲ್ಲ, ಉಪ್ಪು ಹುಳಿ ಖಾರ ಎಲ್ಲ ಹಾಕಿಬಿಟ್ಟು ಜಜ್ಕೊಂಡು ತಿಂತಾಯಿದ್ವಲ್ಲ, ಅದನ್ನು ಮಾಡ್ಕೊಳ್ಳೋಕ್ಕೆ, ಮತ್ತು ಮಾವಿನಕಾಯಿ ಜಜ್ಕೊಂಡು ತಿನ್ನೋದಕ್ಕೆ, ಹಾಗೆಯೇ ಮುಲ್ಲಂಗಿನೂ ಜಜ್ಕೊಂಡು, ಏನಾದರೂ ಒಂದು ಕಲ್ಲು ಇರಬೇಕಲ್ವ ಅದು ಜಜ್ಜೋದಕ್ಕೆ. ಸೊ ಅದಕ್ಕೆ ಇದು ಒಂದು ಕಲ್ಲು ತುಂಬಾ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಇದನ್ನು ಅಷ್ಟೇ ತುಂಬ ಸರ್ಚ್ ಮಾಡ್ತಾಯಿದ್ದೆ, ಎಲ್ಲಿಗಾದರೂ ಹೋದಾಗ ಕೂಡ ನೋಡ್ತಾಯಿದ್ದೆ. ಬಟ್ ಪ್ರೈಸ್ ಎಲ್ಲ ತುಂಬ ಜಾಸ್ತಿನೇ ಇತ್ತು ಬೇರೆ ಕಡೆ ಎಲ್ಲ ನೋಡಿದಾಗ. ಓಕೆ ನೋಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಮೀಶೋದಲ್ಲಿ ಸಿಕ್ತು. ಮೀಶೋದಲ್ಲಿ ಇದರ ಪ್ರೈಸು 540 ರುಪೀಸು. ಸೊ ತುಂಬ ವರ್ತ್ ಅಂತ ಅನ್ನಿಸ್ತು. ಯಾಕಂದರೆ ಅಮೆಝಾನಲ್ಲಿ ನೀವು ಇದನ್ನೇ ನೋಡಿದ್ರೆ 1500, 1300 ಆ ಥರ ಸಿಗತ್ತೆ. ಹಾಗಾಗಿ ಸೊ ಇದು ಬಂದುಬಿಟ್ಟು 8 ಸೆಂಟಿಮೀಟರ್ಸ್ ಬರುತ್ತೆ. ಸೊ ನಮ್ಮ ಅಂಗೈ ಎಷ್ಟಿರುತ್ತೆ ಅಷ್ಟು ಬರುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದನ್ನು ಯೂಸ್ ಮಾಡ್ತಾ ಗೊತ್ತಾಗುತ್ತೆ. ಹಾಗೆಯೇ ಇದರಲ್ಲಿ ಒಂದು 2 ಕಪ್ಸ್ ಆಗೋಷ್ಟು ನೀರು ಕೂಡ ಇದರಲ್ಲಿ ಇಡಿಸುತ್ತೆ. ಸ್ವಲ್ಪ ಆಳನೇ ಇದೆ. ಹಾಗಾಗಿ ನಾವು ಇದರಲ್ಲಿ ಚಟ್ನಿ ಎಲ್ಲ ಆರಾಮಾಗಿ ರುಬ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ನಾನು ಚಟ್ನಿ ಮಾಡಿದಾಗ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ, ಯಾವ ಥರ ಚಟ್ನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇದನ್ನು ಇಡೋದಕ್ಕೆ ಸ್ಪೇಸ್ ಕೂಡ ಬೇಕಲ್ವಾ, ಹಾಗಾಗಿ ಇದರಲ್ಲಿ ಏನಾದರೂ ಫಿಟ್ ಆಗುತ್ತಾ ಅಂತ ಇದರಲ್ಲಿ ಕೂಡ ನೋಡ್ತಾ ಇದ್ದೆ. ಈ ಒಂದು ಸ್ಟ್ಯಾಂಡ್ ಮೇಲೆ ಫಿಟ್ ಆಗುತ್ತಾ ಅಂತ. ಇದರಲ್ಲಿ ಕೂಡ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಬಟ್ ಇದ್ರ ಮೇಲೆ ನಾನು ಇದನ್ನು ಇಡೋದಿಲ್ಲ. ಇದಕ್ಕೆ ನಾನು ಇದಕ್ಕೆ ಮುಂಚೆ ಯೂಸ್ ಮಾಡ್ತಿದ್ನಲ್ಲ ಸ್ಟೀಲ್ ಸ್ಟ್ಯಾಂಡು, ಅದರಲ್ಲಿ ಯೂಸ್ ಮಾಡ್ತೀನಿ. ಒಟ್ಟಿನಲ್ಲಿ ಯಾರಾದರೂ ಈ ರೀತಿ ಪ್ರಾಡಕ್ಟ್ ನೀವು ಕೂಡ ಹುಡುಕ್ತಾ ಇದ್ದರೆ ಆರಾಮ್ಸೆ ನೀವು ಪರ್ಚೇಸ್ ಮಾಡ್ಬೋದು. ನನಗಂತೂ ಈ ಕಿಚನ್ದು ರ್ಯಾಕ್ ಏನಿದೆ ಅದಂತೂ ತುಂಬಾ ಇಷ್ಟ ಆಯಿತು. ಅದರ ಕಲರು ಮತ್ತು ಕ್ಲೀನಿಂಗು ಅಷ್ಟೇ ನಮಗೆ ಈಸಿ ಆಗುತ್ತೆ. ಇದ್ರ ಕೆಳಗಡೆ ಯಾವುದೇ ಥರ ಪೇಪರೆಲ್ಲ ಹಾಕಬೇಕು ಅಂತೇನಿಲ್ಲ, ಹಾಗೆಯೇ ನಾವು ಇದ್ರ ಮೇಲೆ ಇಡ್ಬೋದು ಐಟಮ್ಸ್ನ. ಸೊ ಹಾಗಾಗಿ ನನಗಂತೂ ಖುಷಿ ಆಯಿತು ಈ ಪ್ರಾಡಕ್ಟ್ನ ತೊಗೊಂಡ್ಮೇಲೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಈ ಒಂದು ಕಲ್ಲು ಕೂಡ ಏನಿದೆಯಲ್ಲ ಅದರಲ್ಲಿ ನಾವು ಒನ್ ಟೈಮ್ ಏನಾದರೂ ಚಟ್ನಿ ರುಬ್ಕೋಬೇಕು ಅಂತಂದಾಗ ಆರಾಮಾಗಿ ರುಬ್ಕೋಬೋದು. ಈ ಕಲ್ಲುಗಳಲ್ಲಿ ಚಟ್ನಿ ರುಬ್ಬಿ ತಿಂದಾಗ ಟೇಸ್ಟ್ ಅಂತೂ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ ಫೈನಲಾಗಿ ನಾನು ಅರೇಂಜ್ ಮಾಡಿದ್ದೀನಿ ಕಿಚನಲ್ಲಿ. ಈ ರೀತಿ ಬಂದಿದೆ. ಇದು ಬಂದುಬಿಟ್ಟು ಉಪ್ಪಿನ ಜಾಡಿ. ಸೊ ಉಪ್ಪಿನ ಜಾಡಿ ಇವೆರಡು ನಾನು ತೊಗೊಂಡಿದ್ದು ಜಾತ್ರೆಯಲ್ಲಿ. ಸೊ ಮೊನ್ನೆ ಜಾತ್ರೆ ಎಲ್ಲ ಆಯ್ತಲ್ಲ, ಆವಾಗ ಉಪ್ಪಿನ ಜಾಡಿ ತೊಗೊಂಡಿದ್ದೆ. ಒಂದು ಕಲ್ಲುಪ್ಪು, ಒಂದು ಪುಡಿ ಉಪ್ಪು ಹಾಕಿಟ್ಟಿದ್ದೀನಿ. ಹಾಗೆಯೇ ಇದನ್ನೆಲ್ಲನೂ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೋಡಿದ್ರೆ ಒಂದೇ ಸಿಂಗಲ್ ಸ್ಪೇಸಲ್ಲಿ ಎಷ್ಟೊಂದು ಗ್ರಾಸರೀಸ್ನ ನಾವಿಲ್ಲಿ ಸ್ಟೋರ್ ಮಾಡ್ಬೋದು ಅಂತ. ಇದು ಬಂದುಬಿಟ್ಟು ಸ್ಟ್ಯಾಂಡ್ ಮೊದಲೇ ಇತ್ತು. ಸೊ ಅದರಲ್ಲಿ ನಾನು ಈ ಒಂದು ಕಲ್ಲನ್ನು ಕೂಡ ಇಟ್ಕೊಂಡಿದ್ದೀನಿ. ಸೊ ಅದು ಇನ್ನೊಂದು ಬಂದುಬಿಟ್ಟು ಹಳೆಯದು ಒಂದು ಕಲ್ಲಿದೆ ನೋಡಿ, ಅದು ಅಮ್ಮ ಕೊಟ್ಟಿದ್ದ ಕಲ್ಲದು, ಅದು ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದಲ್ಲ, ಕಿಚನ್ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆ ಸ್ಪೇಸ್ ಕೂಡ ನಮಗೆ ಎಷ್ಟೊಂದು ಸೇವ್ ಆಗುತ್ತೆ. ಸೊ ಎಲ್ಲ ಗ್ರಾಸರೀಸ್ ನಾನು ಇದು ಬೇರೆ ಬೇರೆ ಕಡೆ ಇಟ್ಟಿದ್ದೆ ಒಂದು ಸ್ವಲ್ಪ. ಸೊ ಇದನ್ನೆಲ್ಲ ಒಂದೇ ಕಡೆ ಇಡೋ ಅಂಥದ್ದು ಒಂದು ಬೇಕಾಗಿತ್ತು ನನಗೆ. ಸೊ ಫೈನಲಿ ಸಿಕ್ತು. ಚೆನ್ನಾಗಿದೆ ನೋಡೋದಕ್ಕಂತೂ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಹಾಗೆ ಅಡುಗೆ ಮನೆಗೂ ಒಂದು ಅಟ್ರಾಕ್ಟಿವ್ ಲುಕ್ ಕೊಡುತ್ತೆ. ಇದರಲ್ಲಿ ನಾವು ಗ್ಲಾಸ್ ಐಟಮ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ತೀವಲ್ಲ, ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರಬೇಕು ಬಾಕ್ಸ್ಗಳು. ಆ ರೀತಿ ಇಟ್ಕೊಂಡು ನಾವು ಇದನ್ನು ಅರೇಂಜ್ ಮಾಡಿಕೊಂಡ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದಾದಮೇಲೆ ಇವಾಗ ನಾನು ಈ ಕಲ್ಲನ್ನು ಸೀಸನಿಂಗ್ ಮಾಡ್ತಾಯಿದ್ದೀನಿ. ಇದು ತೊಗೊಂಡು ಬಂದಮೇಲೆ ಮತ್ತೆ ನಾನು ಇದನ್ನು ಯೂಸ್ ಮಾಡಿರಲಿಲ್ಲ. ಸೊ ಇವಾಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಸೊ ಇವಾಗ ಇದನ್ನು ನೀಟಾಗಿ ಫಸ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ವೆಯ್ಟ್ ಇದೆ, ನಾವು ಆರಾಮಾಗಿ ಇದನ್ನು ಕಲ್ಲಲ್ಲೇ ಮೇಲ್ಗಡೆನೇ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗ ಮೊದಲನೇದಾಗಿ ನಾನು ಫಸ್ಟು ಸೋಪ್ ಹಾಕಿ ನೀಟಾಗಿ ಇದನ್ನು ಉಜ್ಕೊಳ್ತೀನಿ. ಆಮೇಲೆ ನಾವು ಇದನ್ನು ಸೀಸನಿಂಗ್ ಮಾಡಬೇಕಾದ್ರೆ ಕಲ್ಲುಪ್ಪು ಬರುತ್ತಲ್ಲ, ಸೊ ಕಲ್ಲುಪ್ಪಾಗಲಿ ಅಥವಾ ಅಕ್ಕಿ ಆಗಲಿ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ರುಬ್ಕೋಬೇಕು. ಸೊ ಆವಾಗ ಇನ್ನೂ ಅದರಲ್ಲಿ ಏನಕ್ಕೆ ಆ ಥರ ಮಾಡೋದು ಅಂದರೆ ಕಲ್ಲಿನ ಪಾರ್ಟ್ಸ್ ಏನಾದರೂ ಇರುತ್ತಲ್ವ, ಮತ್ತು ನಾವು ಚಟ್ನಿ ಎಲ್ಲ ಏನಾದರೂ ರುಬ್ಕೋಬೇಕಾದ್ರೆ ಹೇಗೇನು ನಾವು ಇದನ್ನು ಸೀಸನಿಂಗ್ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಆ ಕಲ್ಲಿನ ಚೂರುಗಳೇನಿರುತ್ತೆ ಅದು ಇದಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ.
ಊಟಕ್ಕೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲೇ ನೀಟಾಗಿ ಇದನ್ನು ಸೀಸನಿಂಗ್ ಮಾಡ್ಕೊಬೇಕು ಫಸ್ಟು. ಇವಾಗ ನಾನು ಒಂದು ಕಡೆಯಿಂದ ನೀಟಾಗಿ ಸೋಪಲ್ಲೇ ಫಸ್ಟ್ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ಸೋಪಲ್ಲೇ ನೀಟಾಗಿ ಇದನ್ನು ವಾಶ್ ಮಾಡಿಕೊಂಡು ಅದಾದಮೇಲೆ ನಾವು ಇದನ್ನು ಮತ್ತೆ ಸೀಸನಿಂಗ್ ಮಾಡಬೇಕು. ಸೊ ಇವಾಗ ನಾನು ಫಸ್ಟು ನಾನು ಉಪ್ಪು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಾಡ್ಕೊಳ್ತೀನಿ. ಸೆಕೆಂಡ್ ಡೇ ಮತ್ತು ಇದನ್ನು ಎಲ್ಲ ವಾಶ್ ಮಾಡಿ ಮತ್ತು ಅದೆಲ್ಲ ಫುಲ್ಲು ಡ್ರೈ ಆಗುತ್ತಲ್ಲ, ಡ್ರೈ ಆದಮೇಲೆ ಮತ್ತೆ ಅಕ್ಕಿ ಒಂದು ಸ್ವಲ್ಪ ತೊಗೊಂಡು ಅಕ್ಕಿನ ಫುಲ್ಲು ಅದು ಸ್ವಲ್ಪ ನೈಸ್ ಆಗಬೇಕು ಅಕ್ಕಿ, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಬೇಕು. ಆವಾಗ ಅದು ಪರ್ಫೆಕ್ಟಾಗಿ ಸೀಸನಿಂಗ್ ಆಗುತ್ತೆ. ಸೊ ನೀರಲ್ಲಿ ಕೂಡ ಈ ಥರ ಮಾಡ್ಬೋದು. ಸೊ ನೀರು ಹಾಕಿ ಕೂಡ ನಾವು ಚೆನ್ನಾಗಿ ಇದನ್ನು ಉಜ್ಜಬೇಕು. ಸೊ ಆವಾಗ ಅದು ನೈಸ್ ಬರುತ್ತೆ. ಆವಾಗ ಅದು ಚಿಕ್ಕದು ಪಾರ್ಟಿಕಲ್ಸ್ ಏನು ಬರುತ್ತೆ ಸ್ಟೋನ್ದು ಅದು ಬರೋದಿಲ್ಲ. ಸೊ ಈ ರೀತಿ ನೀರು ಹಾಕ್ಕೊಂಡೆ ಒಂದು ಸ್ವಲ್ಪ ಇದನ್ನು ಉಜ್ಕೋಬೇಕು. ಸೊ ನೋಡಿದ್ರೆ ನೀರು ಹಾಕಿದ್ರೂ ಎಷ್ಟು ಇಡ್ಸಿರುತ್ತೆ ಅದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೀರಲ್ಲೇ ಇದನ್ನು ಸ್ವಲ್ಪ ಉಜ್ಕೊಂಡ್ರೆ ಅದು ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಯಾವ ಥರ ಅಂತ. ಸೊ ಅಗೇನ್ ನಾನು ಇದನ್ನು ಫುಲ್ ಡ್ರೈ ಆದಮೇಲೆ ಮತ್ತೆ ಇನ್ನೊಂದು ಸಲ ಸೀಸನಿಂಗ್ ಮಾಡ್ತೀನಿ. ಅಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಆವಾಗ ನಾವು ಅಡುಗೆಗೆ ನೆಕ್ಸ್ಟು ಯೂಸ್ ಮಾಡ್ಕೊಬೋದು. ಸೊ ಇವಾಗ ನಾನು ಫಸ್ಟಿಗೆ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಕಲ್ಲುಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಸೊ ಚೆನ್ನಾಗಿ ಉಜ್ಜಬೇಕು ಕಲ್ಲನ್ನು. ಸೊ ನೋಡಿ ಚಟ್ನಿ ಮಾಡ್ಕೋಬೇಕಾದ್ರೆ ಕೂಡ ಏನಾದರೂ ಒಂದು ಪುಡಿ ಮಾಡ್ಕೋಬೇಕಾದ್ರೆ ಕೂಡ ಈ ಒಂದು ಮೆಥಡಲ್ಲಿ ನಾವು ಪುಡಿ ಮಾಡ್ಕೋಬೋದು. ಸೊ ಜಸ್ಟ್ ಈಗ ಹಾಗಂದರೆ ಸಾಕು ಪುಡಿ ಆಗಿಬಿಡತ್ತೆ. ಈ ಜೀರಿಗೆ ಪುಡಿ ಮತ್ತು ಮೆಂತ್ಯ ಇವೆಲ್ಲನೂ ಪುಡಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ರಸಮ್ಗೆಲ್ಲನೂ ನಾವು ಇಮಿಡಿಯೇಟಾಗಿ ಡ್ರೈ ಪೌಡರ್ಸ್ ಏನಾದರೂ ಬೇಕು ಅಂದಾಗ ಇದರಲ್ಲೇ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ ಇವಾಗ ಕಲ್ಲುಪ್ಪನ್ನೇ ಹಾಕಿ ಫುಲ್ ಉಜ್ಜುತ್ತಾ ಇದ್ದೀನಿ. ಇನ್ನೂ ಸೈಡಲ್ಲೆಲ್ಲ ಚೆನ್ನಾಗಿ ಉಜ್ಜಬೇಕು, ಬಟ್ ಇವಾಗ ನನಗೆ ಟೈಮ್ ಇಲ್ಲ. ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ನಿಮಗೆ ತೋರಿಸೋಣ ಅಂಥೇಳಿ. ನೆಕ್ಸ್ಟು ಇದನ್ನು ಮತ್ತೆ ಅಕ್ಕಿ ಹಾಕಿ ಮತ್ತೆ ಸೀಸನಿಂಗ್ ಮಾಡ್ಕೊತೀನಿ. ಆವಾಗ ಆದರೆ ನಾನು ಶೇರ್ ಮಾಡ್ತೀನಿ. ಸೊ ಈ ಥರ ಏನಾದರೂ ಪುಡಿಗಳು ಬೇಕಂದಾಗ ಕೂಡ ನಾವು ಇದನ್ನು ಪುಡಿ ಮಾಡ್ಕೋಬೋದು, ನೀಟಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಡ್ರೈ ಚಟ್ನಿಗಳೆಲ್ಲ ಬರುತ್ತಲ್ಲ ಇಮಿಡಿಯೇಟಾಗಿ ಚಟ್ನಿಗಳು, ಅದೆಲ್ಲನೂ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗಿದೆ ನೀಟಾಗಿ. ಸೊ ಇವಾಗ ಕೂಡ ಇದನ್ನು ಮತ್ತೆ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡೋಣ. ಸೊ ಈ ಥರದ್ದೆಲ್ಲ ಮನೇಲಿದ್ದಾಗ ಅಡುಗೆ ಮಾಡೋದಕ್ಕೂ ಒಂದು ರೀತಿ ಖುಷಿ ಅನಿಸುತ್ತಲ್ವ. ಸೊ ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್, ಇದು ಯಾಕಂದರೆ ಫಸ್ಟೇ ಹೇಳ್ಬಿಡ್ತೀನಿ, ಮೀಶೋ ಪ್ರಮೋಷನ್ ಏನಲ್ಲ ಇದು. ಬಟ್ ನಾನು ತರಿಸ್ಕೊಂಡಿದ್ದೀನಿ, ನಂಗೆ ಯೂಸ್ ಆಗ್ತಾಯಿದೆ, ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಯೂಸ್, ಯಾಕಂದರೆ ಈ ಥರದ ಕಲ್ಲುಗಳು ಸುಮಾರು ಸಲ ನಾನು ಸುಮಾರು ದಿನದಿಂದ ನೋಡ್ತಾಯಿದ್ದೆ ಈ ಥರದ್ದು ಬೇಕು ಅಂತ ಹೇಳಿ. ಫೈನಲಿ ಇವಾಗ ನನಗೆ ಸಿಕ್ಕಿತ್ತು. ಅದೇ ಥರ ಯಾರಾದರೂ ಹುಡುಕ್ತಾಯಿದ್ರೆ ಬೇಕಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೇಕಿದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಯೂಸ್ ಆಗುತ್ತೆ ಅಂದರೆ ಲಿಂಕ್ಸ್ ಬೇಕಾದರೆ ನಾನು ಶೇರ್ ಮಾಡಿರ್ತೀನಿ. ಹಾಗೆ ಇದು ಫೋಟೋ ಕೂಡ ನಾನು ಶೇರ್ ಮಾಡಿರ್ತೀನಿ ಎಷ್ಟಕ್ಕೆ ನಾನು ತೊಗೊಂಡಿದ್ದು ಅಂಥೇಳಿ. ಸೊ ನಿಮಗೂ ಕೂಡ ಅದು ಯೂಸ್ ಆಗ್ಬೋದು ಅಂತ. ಸೊ ನೋಡಿದ್ರಲ್ಲ, ಫೈನಲಿ ಇವಾಗ ಇದನ್ನೆಲ್ಲ ವಾಶ್ ಮಾಡಿದ್ದೀನಿ, ಡ್ರೈ ಮಾಡಿಕೊಂಡು ಇವಾಗ ಎತ್ತಿಟ್ಬಿಟ್ಟು ಮತ್ತೆ ಇನ್ನೊಂದು ಸಲ ಇದನ್ನು ನಾನು ಸೀಸನಿಂಗ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಸೊ ಈ ಪ್ರಾಡಕ್ಟ್ ಲಿಂಕೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಬೇಕಿದ್ದರೆ ನೀವು ತೊಗೋಬೋದು. ಸೊ ನೋಡಿ ಈಗೆಲ್ಲ ಡ್ರೈ ಆದಮೇಲೆ ಈ ಥರ ಕಾಣ್ತಾ ಇದೆ. ಸೊ ಇನ್ನೊಂದು ಸಲ ಇದನ್ನು ನೀಟಾಗಿ ಸೀಸನಿಂಗ್ ಮಾಡಿಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ಬರುತ್ತೆ ಅಡುಗೆ ಮಾಡ್ಕೊಳ್ಳೋಕ್ಕೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.